ನಮಸ್ಕಾರ ಸ್ನೇಹಿತರೆ ಮನಸಾಪೂರ್ವಕವಾಗಿ ಪ್ರಾಮಾಣಿಕತೆಯಿಂದ ಹೇಳಿ, ಇವತ್ತಿನ ದಿನಗಳಲ್ಲಿ ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕು ಅನ್ನೋ ಮನಸ್ಸು ನಿಮಗೆ ಬರ್ತಿದೆಯಾ? ಇಲ್ಲ, ಸತ್ಯವಾಗಲೂ ಹೇಳಿ ಸ್ನೇಹಿತರೆ. ಯೂಟ್ಯೂಬ್ ಮೇಲೆ ಹಣ ಬರ್ತಿಲ್ಲ, ಸ್ಪಾನ್ಸರ್ಶಿಪ್ಗಳು ನಿಂತು ಹೋಗಿವೆ, ಸ್ಟ್ರೈಕ್ಗಳು ಜಾಸ್ತಿ ಬರ್ತಿದೆ ಸ್ನೇಹಿತರೆ. ಅದು ಯಾವುದೇ ಕಾರಣ ಇರ್ಬೋದು, ಆದರೆ ಇವತ್ತಿನ ಸಮಯದಲ್ಲಿ ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕು ಅನ್ನೋ ಮನಸ್ಸು ನಿಮಗೆ ಇದೆಯಾ? ಹೇಳಿ. ಇಲ್ಲ ಅಲ್ವಾ? ಇದು ನಿಮ್ಮೊಬ್ಬರ ಸಮಸ್ಯೆ ಅಲ್ಲ ಸ್ನೇಹಿತರೆ, ಬಹಳಷ್ಟು ಕ್ರಿಯೇಟರ್ಸ್ಗೆ ಇದೇ ಸಮಸ್ಯೆ ಆಗ್ತಿದೆ. ಆದರೆ ಇದಕ್ಕೆ ಕಾರಣ ಏನು ಗೊತ್ತಾ? ಒಂದು ವಿಷಯ ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಇವತ್ತು ನಾನು ನನ್ನ ಯೂಟ್ಯೂಬ್ ವಿಡಿಯೋಗೆ ಸ್ಕ್ರಿಪ್ಟ್ ಬರಿತಾ ಇದ್ದೆ. ನಾನು ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡಬೇಕಾದ್ರೆ ನಾನು ಯಾವಾಗಲೂ ನನ್ನ ವಿಡಿಯೋಗಳಿಗೆ ಸ್ಕ್ರಿಪ್ಟ್ ಬರಿತಾ ಇರ್ತೇನೆ. ಆದರೆ ಇವತ್ತು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದೇ ತಲೆಗೆ ಬರಲಿಲ್ಲ. ಆಗ ನಾನು ಸುಮ್ಮನೆ ಒಂದು ಪದನ, ಅಂದರೆ ಒಂದು ವರ್ಡನ್ನು ಭಾಳ ಬಾರಿ ಬರೀತೆ. ಒಂದೇ ವರ್ಡ್, ಒಂದೇ ಪದ ಮತ್ತೆ ಮತ್ತೆ ಬರೆದಾಗ ಒಂದು ವಿಷಯ ನನ್ನ ಗಮನಕ್ಕೆ ಬಂತು. ಆಗ ಒಂದು ವಿಚಾರ ನನಗೆ ತಿಳಿಯಿತು, ಅದನ್ನೇ ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅನಿಸಿತು. ಸ್ನೇಹಿತರೆ, ನಾನು ಒಂದೇ ವರ್ಡನ್ನು ತುಂಬ ಬಾರಿ ಬರೆದಾಗ ಕೆಲವೊಮ್ಮೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲಿಲ್ಲ, ಕೆಲವೊಮ್ಮೆ ಸ್ವಲ್ಪ ಒಳ್ಳೆಯದಾಗಿತ್ತು. ಮತ್ತೆ ಅದನ್ನೇ ಮೇಲಿಂದ ಮೇಲೆ ಬರೆದಾಗ ಕೊನೆಯಲ್ಲಿ ಬಂದಂತೆ ಆ ಪದ ತುಂಬ ಚೆನ್ನಾಗಿ ಬರದೆ ಅನ್ನಿಸ್ತು. ಇದರ ಅರ್ಥ ಏನು ಗೊತ್ತಾ ಸ್ನೇಹಿತರೆ? ಒಂದೇ ಪದವನ್ನು, ಒಂದೇ ವರ್ಡನ್ನು ತುಂಬ ಬಾರಿ ಬರೆದಾಗ 1-2 ಬಾರಿ ಸರಿ ಅನಿಸಲಿಲ್ಲ, ಆದರೆ ಅದೇ ಪ್ರಯಾಸ ಮುಂದುವರಿಸಿದಾಗ ಮಾತ್ರ ಸರಿಯಾಗಿ ಬರೆಯಲು ಸಾಧ್ಯವಾಯಿತು ಸ್ನೇಹಿತರೆ. ಮನುಷ್ಯನು ತಾಯಿಯ ಹೊಟ್ಟೆಯಿಂದಲೇ ಎಲ್ಲವನ್ನು ಕಲಿತ್ಕೊಂಡು ಬರೋದಿಲ್ಲ. ಅವನು ಈ ಭೂಮಿಗೆ ಬರ್ತಾನೆ, ಜನರನ್ನು ನೋಡ್ತಾನೆ, ಅನುಭವ ಪಡೆಯುತ್ತಾನೆ, ಆಮೇಲೆ ABCD ಎಲ್ಲವನ್ನು ಕಲಿತಾನೆ. ಒಂದೇ ಪ್ರಯತ್ನದಲ್ಲಿ ಯಾರಿಗೂ ಯಶಸ್ಸು ಸಿಗೋದಿಲ್ಲ ಸ್ನೇಹಿತರೆ. ಪ್ರಯತ್ನ ಅನ್ನೋದು ನಿರಂತರವಾಗಿದ್ದರೆ ಮಾತ್ರ ಒಂದು ದೊಡ್ಡ ಯಶಸ್ಸು ಪಡೆಯೋಕ್ಕೆ ಸಾಧ್ಯ. ಹೇಳ್ತಾರಲ್ಲ, 100 ಬಾರಿ ಬೀಳಿ, ಆದರೆ 101ನೇ ಬಾರಿ ಎದ್ದು ನಿಲ್ಲುವ ಧೈರ್ಯ ನಿಮ್ಮಲ್ಲಿ ಇರಬೇಕು ಅಂತ. ನಾನು ಒಂದೇ ವರ್ಡನ್ನು ತುಂಬ ಬಾರಿ ಬರೆದಾಗಲೇ ಒಂದು ಬಾರಿ ಅದು ಸರಿಯಾಯಿತು ಸ್ನೇಹಿತರೆ. ಯೂಟ್ಯೂಬ್ ಕೂಡ ಅದೇ ರೀತಿ ಸ್ನೇಹಿತರೆ. ನೀವು ಏನು ಅಂದುಕೊಳ್ತೀರಾ, ಒಂದೇ ವಿಡಿಯೋ ಹಾಕಿ ಅಥವಾ ಒಂದು ವರ್ಷದಲ್ಲಿ ಏನೂ ದೊಡ್ಡದಾಗಿ ಮಾಡಿಬಿಡ್ತೀವಿ ಅಂತ ಯೋಚನೆ ಮಾಡ್ತೀವಿ. ನಾವು ಯೂಟ್ಯೂಬ್ ಮೇಲೆ ಬರೋ ಮುನ್ನವೇ ದೊಡ್ಡ ಕನಸು ಕಟ್ಟಿಕೊಂಡು ಯೂಟ್ಯೂಬ್ ಮೇಲೆ ಬರ್ತೀವಿ. ಅದು ಆಗಲ್ಲ ಸ್ನೇಹಿತರೆ. ಯೂಟ್ಯೂಬ್ ಅಂದರೆ ಒಂದು ಮರದ ಹಾಗೆ, ಅದನ್ನು ಬೆಳೆಸ್ತಾ ಒಂದು ಹಂತದಲ್ಲಿ ನೀವು ಇದು ಬೆಳೆಯಲ್ಲ ಅಂತ ನಿರಾಶರಾಗಿರಬಹುದು ಸ್ನೇಹಿತರೆ. ಆದರೆ ನಿಜ ಹೇಳಬೇಕು ಅಂದರೆ, ನೀವು ಕೈ ಬಿಡೋ ಕ್ಷಣದಲ್ಲೇ ಅದು ನಿಮಗೆ ಹಣ್ಣು ಕೊಡೋಕ್ಕೆ ತಯಾರಾಗಿರುತ್ತೆ ಸ್ನೇಹಿತರೆ. ಹೌದು, ನೀವು 1 ವರ್ಷ ಯೂಟ್ಯೂಬ್ ಮೇಲೆ ಕೆಲಸ ಮಾಡಿ, ಕೋಪದಲ್ಲಿ ನಮಗೆ ಯೂಟ್ಯೂಬ್ ಆಗಲ್ಲ ಅಂತ ಬಿಟ್ಟಿರ್ಬೋದು ಸ್ನೇಹಿತರೆ. ಆದರೆ ಕೆಲ ದಿನಗಳ ನಂತರ ಏನಾಗ್ಬೋದು ಗೊತ್ತಾ? ನೀವು ಬಿಟ್ಟ ವಿಡಿಯೋಗಳಲ್ಲೊಂದು ವೈರಲ್ ಆಗಿರ್ಬೋದು ವಿಡಿಯೋ. ಇದೇ ಯೂಟ್ಯೂಬ್ ಸ್ನೇಹಿತರೆ. ಆದ್ದರಿಂದ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡಬೇಕು ಅಂದರೆ ನಿಮ್ಮ ಲಾಭಕ್ಕಾಗಿ ಮಾತ್ರ ಯೋಚಿಸಬೇಡಿ, ಜನರಿಗಾಗಿ ಉಪಯೋಗವಾಗುವಂತೆ ಯೋಚಿಸಿ. ಒಂದು ದಿನ ಅದೇ ಜನ ನಿಮಗೆ ಪ್ರತಿಫಲ ನೀಡ್ತಾರೆ. ನಿರಂತರತೆ ಬಹು ಮುಖ್ಯ ಸ್ನೇಹಿತರೆ. ನಾನು ನಿಜವಾಗಿ ಹೇಳಬೇಕಾದ್ರೆ ಸ್ನೇಹಿತರೆ, ನಾವು ಚಾನಲ್ ಸ್ಟಾರ್ಟ್ ಮಾಡಿದಾಗ ತುಂಬ ಕಷ್ಟಪಡ್ತೀವಿ. ಆದರೆ ಚಾನಲ್ ಡೌನ್ ಆದಾಗ ಅಥವಾ ಚಾನಲ್ ಮೇಲೆ ಸರಿಯಾದ ಗ್ರೋತ್ ಕಾಣದೇ ಇದ್ದಾಗ ನಮ್ಮ ಪ್ರಯತ್ನವನ್ನು 4 ಪಟ್ಟು ಹೆಚ್ಚಿಸಬೇಕು ಅಷ್ಟೆ. ನಮಗೆ ಆಗಲ್ಲ, ಇವಾಗ ಸಮಯ ಸರಿಯಿಲ್ಲ, ಕಾಂಪಿಟೇಷನ್ ತುಂಬ ಜಾಸ್ತಿ ಅಂತ ಯೋಚಿಸ್ತಿದ್ರೆ ಇದನ್ನೆಲ್ಲ ಯೋಚಿಸೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಏಕೆಂದರೆ ನೀವು ನೋಡಿರ್ಬೋದು, ಯೂಟ್ಯೂಬ್ ಮೇಲೆ ಹಲವು ಬದಲಾವಣೆ ಬರ್ತಿದೆ, ಹಲವಾರು ಹೊಸ ಫೀಚರ್ ಬರ್ತಿವೆ. ಹಳೆಯ ವಿಷಯ ಈಗ ಹಳೆಯದಾಗಿ ಹೊಸ ವಿಚಾರಗಳು ಹಂಚಿಕೊಳ್ಳೋ ಅವಕಾಶ ಯೂಟ್ಯೂಬ್ ಮೇಲೆ ಸಿಗ್ತಿದೆ ಸ್ನೇಹಿತರೆ. ಯೂಟ್ಯೂಬ್ ಬಿಡೋ ಯೋಚನೆ ಬೇಡ. ಏಕೆಂದರೆ 2026ರಲ್ಲಿ ಇವತ್ತು ನನಗೆ ಆಗಲ್ಲ ಅಂತ ಯೋಚಿಸದೇ ಇರುವವರೇ ದೊಡ್ಡ ಕ್ರಿಯೇಟರ್ಸ್ ಆಗಿ ಹೊರಹೊಮ್ತಾರೆ ಸ್ನೇಹಿತರೆ. ಇವತ್ತು ಸಾಧ್ಯವಿಲ್ಲ ಅಂತ ಯೋಚಿಸುವವರು ಹಿಂದೆ ಉಳಿಯುತ್ತಾರೆ ಸ್ನೇಹಿತರೆ. ಯೋಚಿಸದೆ ಕೆಲಸ ಮಾಡುವವರು ಮುಂದೆ ಹೋಗ್ತಾರೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋ ಕೊನೆಯಲ್ಲಿ ಒಂದೇ ಮಾತು, ಕಷ್ಟಪಡಿ, ಮುಂದೆ ನೋಡಿ, ನೆಗೆಟಿವ್ ಯೋಚನೆ ಮಾಡಬೇಡಿ ಸ್ನೇಹಿತರೆ. ನಮಗೆ ಆಗಲ್ಲ ಅನ್ನೋ ವರ್ಡ್ ನಿಮ್ಮ ಜೀವನದಲ್ಲೇ ಇರಬಾರ್ದು. ಎಲ್ಲವನ್ನು ಮನುಷ್ಯನೇ ಮಾಡ್ತಾನೆ ಸ್ನೇಹಿತರೆ. ಸೈಕಲ್ ಓಡಿಸಲು ಬರದ ಮನುಷ್ಯನೇ ಮುಂದೆ ಓದಿ ಕಲಿತು ಏರೋಪ್ಲೇನ್ ಕೂಡ ಹಾರಿಸ್ತಾನೆ. ಇದಕ್ಕೆಲ್ಲ ಸಾಕ್ಷಿ ನಾವು ಸ್ನೇಹಿತರೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮುಂದೆಯೂ ಇಂಥದ್ದು ಯೂಟ್ಯೂಬ್ ಬಗೆಗಿನ ಮಾಹಿತಿ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದ ಸ್ನೇಹಿತರೆ. ನಮಸ್ಕಾರ.